ನಾನು ನಿಮ್ಮ RJ ನೇತ್ರ. ಪ್ರತಿ ದಿವಸ ಬೆಳಿಗ್ಗೆ ರೇಡಿಯೋ ಸಿಟಿ 91.1 ಅಲ್ಲಿ 11ರಿಂದ 2 ಗಂಟೆ ನೇತ್ರ ಮಾತುಗಳಲ್ಲೇ ಹಲವಾರು ಗೊತ್ತಿಲ್ಲದೆ ಇರುವಂತಹ ಕಥೆಗಳನ್ನ ಕೇಳ್ತಾ ಇರ್ತೀರಾ. ಇವತ್ತು ಬಂದಿದ್ದೀನಿ ಕತೆ ಹೇಳೋದಕ್ಕೆ, ಬಟ್ ಆನ್ ಅ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಎಸ್, ಕಥೆ ದ ಪ್ರಾಜೆಕ್ಟ್. ಕತೆ ಹೇಳಬೇಕು ಅಂತಂದ್ರೆ ಬಹಳ ಖುಷಿ ನನಗೆ. ಅದರಲ್ಲೂ ಈ ತರ ಒಂದು ಸ್ಪೆಷಲ್ ಇನಿಷಿಯೇಟಿವ್ ಅಂತಂದ್ರೆ ಯಾಕೆ ನಾನು ಬರೋದಿಲ್ಲ. ಸೊ ಇವತ್ತು ಕತೆ ಹೇಳೋಕ್ ಮುಂಚೆ ಒಂದು ಡೌಟ್ ತಲೆ ಓಡ್ತಾ ಇರಬೇಕು, ಇದೇನಿದು ನೇತ್ರ ಲುಕ್ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಅಂತ. ಆಕ್ಚುಲಿ 6ನೇ ಮೈಲಿ ಸಿನಿಮಾದ ಶೂಟಿಂಗ್ ಲೊಕೇಶನ್ ಅಲ್ಲಿ ಕೂತ್ಕೊಂಡು ನಿಮಗೆ ಕತೆ ಹೇಳ್ತಾ ಇರೋದು. ಸೊ ದಟ್ ಎಕ್ಸ್ಪ್ಲೇನ್ಸ್ ಮೈ ಲುಕ್. ಸರಿ, ಈಗ ವಿಷಯ ಬರೋಣ. ಇವತ್ತು ನಾನು ಹೇಳಬೇಕು ಅಂತ ಹೊರಟಿರುವಂತಹ ಒಂದು ಕಥೆ ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಓದಂತಹ ಒಂದು ಹುಡುಗ ಅಂಡ್ ಒಂದು ಹುಡುಗಿದು ಕಥೆ. ಸ್ವಲ್ಪ ಹಾಗೆ ಹುಡುಗ ಹುಡುಗಿನ ಪಿಕ್ಚರ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಮ್ಮ ಹೀರೋ ಪಕ್ಕಾ ಚಾಕ್ಲೇಟ್ ಹೀರೋ, ವೆರಿ ಸ್ಮಾರ್ಟ್ ಲುಕಿಂಗ್. ಸುಮಾರು ಜನ ಹೆಣ್ಮಕ್ಳು ಪಾಪ ಅಂತ ಅನ್ನೋ ಜನ ಎಷ್ಟೋ ಅವಾಯ್ಡ್ ಮಾಡ್ಕೊಂಡಿದ್ರು ಆಗಿನ ಕಾಲದಲ್ಲಿ. ಇನ್ನ ಈ ನಮ್ಮ ಹೀರೋಯಿನ್, ಆಕ್ಚುಲಿ ಹೀರೋ ಕನ್ನಡಿಗ, ಹೀರೋಯಿನ್ ಒಬ್ಬ ನಾರ್ತ್ ಇಂಡಿಯನ್. ಈ ನಮ್ಮ ಹೀರೋಯಿನ್ ಕರೆಕ್ಟಾಗಿ ಹೇಳ್ಬೇಕು ಅಂತಂದ್ರೆ ತುಂಬಾ ಶಿಸ್ತು, ಓದೋ ಕಡೆ ತುಂಬಾ ಚೆನ್ನಾಗಿರ್ತಾ ಇತ್ತು ಗಮನ. ಅಟ್ ದ ಸೇಮ್ ಟೈಮ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಚೆನ್ನಾಗಿದ್ರು. ಹೀರೋ ಹೀರೋಯಿನ್ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ರು. ಹೀರೋ ಅಂತೂ ಯಾವಾಗ ನೋಡಿದ್ರು ಕ್ಲಾಸ್ ಹೊರಗಡೆನೆ ಔಟ್ ಸ್ಟ್ಯಾಂಡಿಂಗ್ ಸ್ಟೂಡೆಂಟು. ನಾಟಕ, ಫಿಲ್ಮು, ಹಿಂಗೆ ಇಂಥದ್ದೇ ಹುಚ್ಚು ಜಾಸ್ತಿ. ಮೋಸ್ಟ್ಲಿ ನಾಟಕಗಳು, ನಾಟಕ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ತುಂಬಾ ಕಡಿಮೆ. ನಾಟಕ ಬಿಟ್ರೆ ಸ್ಪೋರ್ಟ್ಸ್. ಈ ನಮ್ಮ ಹೀರೋ ಹೀರೋಯಿನ್ ಒಂದೇ ಕ್ಲಾಸಲ್ಲಿ ಇದ್ರು. ಆಬ್ವಿಯಸ್ಲಿ ದೇ ವುಡ್ ಹ್ಯಾವ್ ಬಿನ್ ಫ್ರೆಂಡ್ಸ್. ಅಟ್ ಲೀಸ್ಟ್ ಮಾತಾಡ್ತಾನೆ ಇರ್ತಾರೆ ಅಂತ ನೀವು ಅನ್ಕೊಂಡಿದ್ರೆ ಇಲ್ಲ. ಹೀರೋಗೆ ಸುಮಾರು ಜನ ಕ್ಲಾಸಲ್ಲಿ ಹೆಣ್ಮಕ್ಳು ಫ್ರೆಂಡ್ಸ್ ಇದ್ರು. ಬಟ್ ಸ್ಟಿಲ್ ಈ ಹುಡುಗಿ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವ್ರ ಜೊತೆ ಮಾತ್ರ ಯಾವತ್ತೂ ಮಾತಾಡ್ತಾ ಇರ್ಲಿಲ್ಲ. 8 ಜನ ಹುಡುಗಿಯರ್ ಫ್ರೆಂಡ್ಸ್ ಒಟ್ಟಿಗೆ ಹೋಟೆಲ್ಗೆ ಹೋಗೋರು, ನಾಟಕ ಪ್ರಾಕ್ಟೀಸ್ ಮಾಡೋರು. ಅಲ್ಲಿ ಆ 8 ಜನರಲ್ಲಿ 7 ಜನರ ಜೊತೆ ಮಾತಾಡ್ತಿದ್ದ ನಮ್ಮ ಹೀರೋ, ಎಕ್ಸೆಪ್ಟ್ ಫಾರ್ ದಿಸ್ ಗರ್ಲ್. ಯಾಕೆ? ಸುಮ್ಮನೆ ಆಟಾಡ್ಸಕ್ಕೆ. ಬೇಸಿಕ್ಲಿ ಫಾರ್ ಸಮ್ ರೀಸನ್ ಸ್ಟಾರ್ಟಿಂಗ್ ಇಂದನೂ ಅಷ್ಟೇ ಇಬ್ರಿಗೂ ಕಣ್ಣಲ್ಲಿ ಸ್ವಲ್ಪ ಗೊತ್ತಲ್ಲ, ಹಾಗೆ ಏನೋ ಒಂದು ರೀತಿ ಇವ್ರಿಗೆ ಅವ್ರ ಮೇಲೆ ಇಷ್ಟ, ಇವ್ರ ಮೇಲೆ ಇಷ್ಟ, ಬಟ್ ಇಬ್ರು ಮಾತಾಡ್ಕೊಂಡಿಲ್ಲ ಫಾರ್ ಸಮ್ ರೀಸನ್. ಹಾಗೆ ಹೋಗ್ತಾ ಇದ್ಯಾಕೆ ಹಿಂಗೆ ಮಾಡ್ತಾ ಇದಾರೆ ಹಂಗೆ ಅಂತ ಸ್ವಲ್ಪ ಕ್ಲಾಶಸ್ ಎಲ್ಲ ಆಯ್ತು. ಫೈನಲಿ ಓಕೆ, ನಾನೇ ಗಿವ್ ಅಪ್ ಮಾಡ್ತೀನಿ, ನಾನೇ ಮಾತಾಡಿಸ್ತೀನಿ ಅಂತ ಹೋಗಿ ನಮ್ಮ ಹೀರೋಯಿನ್ ನಮ್ಮ ಹೀರೋ ಜೊತೆ ಮಾತಾಡ್ಸಿದ್ದು ಆಯ್ತು. ಅಂಡ್ ದೆನ್ ದೇ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಅದೇನೋ ಹೇಳ್ತಾರಲ್ಲ, ಐಸ್ ಬ್ರೇಕ್ ಮಾಡ್ಬೇಕಿತ್ತು ಅಂತ, ಹಂಗೆ ಎಕ್ಸಾಕ್ಟ್ಲಿ ಹೀರೋಯಿನ್ ಆ ಕೆಲಸ ಮಾಡಿದ ತಕ್ಷಣ ಮಾತು ಶುರು ಆಯ್ತು. ಇಬ್ರ ಮಧ್ಯ ಅಷ್ಟು ಗಂಟೆ ಮಾತಾಡೋರು ಇಬ್ರು ಕೂಡ, ಬೇಜಾರೇ ಆಗ್ತಿರ್ಲಿಲ್ಲ. ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಹೀರೋಗೆ ನಾಟಕ ಇದೆಲ್ಲ ಹುಚ್ಚು ಜಾಸ್ತಿ, ಅಂಡ್ ಹೀರೋಯಿನ್ಗೂ ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ನೋಡು, ನೀನು ಈ ತರ ನಡಿಬೇಡ ಸ್ಟೇಜ್ ಮೇಲೆ, ಆ ತರ ನಡಿ ಚೆನ್ನಾಗಿರುತ್ತೆ. ನೋಡು, ನಿನ್ ಡೈಲಾಗ್ ಡೆಲಿವರಿ ಈ ತರ ಮಾಡು, ನೋಡು ನಿನ್ ಇಂಗ್ಲಿಷ್ ಈ ತರ ಮಾತಾಡು, ಹಿಂದಿ ಈ ತರ ಮಾತಾಡು. ಸೊ ಬೇಸಿಕ್ಲಿ ತುಂಬಾ ವಿಷಯದಲ್ಲಿ ಹೀರೋನ ಗ್ರೋ ಮಾಡ್ತಾ ಹೋದ್ಲು. ಹೀರೋ ಕೂಡ ತುಂಬಾ ರಿಲಿಜಿಯಸ್ ಆಗಿ ಅವಳ ಮಾತುಗಳನ್ನ ಕೇಳೋದು, ಅವಳು ಕೊಡೋ ಬುಕ್ಗಳನ್ನ ಓದೋದು. ಅದುವರೆಗೂ ನಮ್ಮ ಹೀರೋಗೆ ಓದೋ ಅಭ್ಯಾಸವೇ ಇರಲಿಲ್ಲ. ಎಷ್ಟೋ ನಾವೆಲ್ಸ್ ನ ಓದ್ತಾನೆ ನಮ್ಮ ಹೀರೋ. ಕ್ಲಾಸಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಗುಡ್ ಸ್ಟೂಡೆಂಟ್ ಅಂತ ಹೇಳಿಸ್ಕೊಳಕ್ ಶುರು ಮಾಡಿದ. ಹೀಗೆ ನಡ್ಕೊಂಡು ಹೋಗ್ತಿದ್ದಂತ ಒಂದು ಟೈಮ್ನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಬ್ಬ ವೆರಿ ಫೇಮಸ್ ಡೈರೆಕ್ಟರ್, ಆಕ್ಚುಲಿ ಹಲವಾರು ಬ್ಲಾಕ್ ಬಸ್ಟರ್ಗಳನ್ನ ಕೊಟ್ಟಿರುವಂತಹ ಒಬ್ಬ ಡೈರೆಕ್ಟರ್, ಅವರಿಂದ ಒಂದು ಕಾಲ್ ಬರುತ್ತೆ. ಅವರ ಸಿನಿಮಾಗೆ ಹೀರೋ ಆಗಿ ನಮ್ಮ ಹೀರೋ ಸೆಲೆಕ್ಟ್ ಆಗಿರ್ತಾನೆ. ಬಿಡ್ತಾನ, ಫುಲ್ ಎಕ್ಸೈಟೆಡ್, ಕ್ಲೌಡ್ ನೈನ್. ಹೀರೋ ಮೊದಲೇ ಅದೇ ಇಷ್ಟ. ಸುಮಾರು ನಾಟಕಗಳಲ್ಲೂ ಕೂಡ ತುಂಬಾ ಆಸೆಯಿಂದ ಆಕ್ಟ್ ಮಾಡ್ತಾ ಇದ್ದ. ಸೊ ದಟ್ ವಾಸ್ ಸಮಥಿಂಗ್ ಹಿ ಆಲ್ವೇಸ್ ವಾಂಟೆಡ್ ಟು ಡೂ ಅಂಡ್ ಹಿ ವಾಸ್ ವೆರಿ ಹ್ಯಾಪಿ. ಓಡ್ ಬರ್ತಾನೆ ಹೀರೋಯಿನ್ ಹೇಳಕ್ಕೆ, ಏನಾಯ್ತು ಗೊತ್ತಾ ಇವತ್ತು, ಯಾರು ಫೋನ್ ಮಾಡಿದ್ರು ಗೊತ್ತಾ? ಎಕ್ಸೈಟ್ಮೆಂಟ್. ಬಟ್ ಫಾರ್ ಸಮ್ ರೀಸನ್ ನಮ್ಮ ಹೀರೋಯಿನ್ ಇದಕ್ಕೆ ರೆಸ್ಪಾಂಡೇ ಮಾಡಲಿಲ್ಲ. ಶಿ ವಾಸ್ ನಾಟ್ ಹ್ಯಾಪಿ, ಅಟ್ ಲೀಸ್ಟ್ ಶಿ ಡಿಡ್ಂಟ್ ಸೀಮ್ ಸೋ. ಏನಾಯ್ತು ನಿನಗೆ, ಏನಕ್ಕೆ ಹೀಗಿದೆಯಾ? ಹೀರೋ, ನೀನ್ ಈ ತರ ಸಿನಿಮಾನಲ್ಲೆಲ್ಲ ಆಕ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಯಾವ್ದಾದ್ರು ಹೆಣ್ಣಿನ ಮೈ ಮುಟ್ಟೋದೆಲ್ಲ ನನಗಿಷ್ಟ ಇಲ್ಲ. ನೀನೇ ತಾನೇ ಡೈಲಾಗ್ ಡೆಲಿವರಿ ಹಿಂಗ್ ಮಾಡು, ವಾಕ್ ಸ್ಟೇಜ್ ಮೇಲೆ ಹಂಗ್ ಮಾಡು, ಈ ತರ ಹಿಂದಿ ಮಾತಾಡೋ, ಈ ತರ ಇಂಗ್ಲಿಷ್ ಮಾತಾಡೋ, ಈ ತರ ಕನ್ನಡ ಮಾತಾಡೋ ಅಂತ ಹೇಳ್ಕೊಟ್ಟಿದ್ದು. ಮತ್ತೆ ಏನೀಗ ನಿನ್ ಪ್ರಾಬ್ಲಮ್? ನಾವಿಬ್ರು ಮೆಡಿಕಲ್ ಮಾಡೋಣ, ಇಬ್ರು ಡಾಕ್ಟರ್ಸ್ ಆಗೋಣ ಅಷ್ಟೇ. ಸೊ ನಿಮ್ ಡಾಕ್ಟರ್ಗಳು ಯಾರ ಮೈನು ಮುಟ್ಟಲ್ಲ ಅಂತನಾ? ಈ ತರ ಎಲ್ಲ ನನಗೆ ಪ್ರಶ್ನೆಗಳು ಕೇಳಬೇಡ, ವಿತಂಡವಾದ ಮಾಡಬೇಡ. ನನ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಜಸ್ಟ್ ಡೋಂಟ್ ಟೇಕ್ ಇಟ್, ದಟ್ಸ್ ಆಲ್. ಇನಿಷಿಯಲಿ ಅವರಿಬ್ಬರ ಮಧ್ಯ ಈ ಕಾನ್ವರ್ಸೇಷನ್ ಸ್ಟಾರ್ಟ್ ಆದಾಗ ನಮ್ಮ ಹೀರೋ
ಅದನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸುಮ್ಮನೆ ಏನೋ ತಲೆ ಕೆಡ್ಸ್ಕೊಂಡು ಮಾತಾಡ್ತಾ ಇರ್ತಾಳೆ, ಓ ಹಿಂಗ ಡಾಕ್ಟರ್ಸ್ ಬೇರೆಯವ್ರನ್ನ ಮುಟ್ಟಲ್ವಾ ಅಂತ ಸುಮಾರು ಈ ಥರ ಎಲ್ಲ ಕಾಲು ಎಳೆಯೋಕೆ ಟ್ರೈ ಮಾಡ್ದ. ಹೋಗ್ತಾ ನೋಡಿದ್ರೆ ಮಾತು ತುಂಬ ಸೀರಿಯಸ್ ಆಗ್ತಾನೆ ಹೊರಟೋಯ್ತು. ಒಂದು ನಿಮಿಷ, ಏನು ಮಾತಾಡ್ತಿದ್ದೀವಿ ನಾವು? ನೋಡು, ಹೀರೋ ಆಗಬೇಕು ಅನ್ನೋದು ನನ್ನ ಅಷ್ಟು ವರ್ಷದ ಕನಸು ಅದೀಗ ನಿಜ ಆಗ್ತಾ ಇದೆ. ಯಾರೋ ಒಬ್ರು ನನ್ನ ತಲೆ ಮೇಲೆ ಹತ್ತಿ ಸವಾರಿ ಮಾಡೋದಕ್ಕೆ ನಾನು ಬಿಡಲ್ಲ. ಐ ಆಮ್ ಸಾರಿ. ಇಡೀ ಕಾಲೇಜ್ಗೆ ಈ ನಮ್ಮ ಹೀರೋಗೆ ಆ ಹೀರೋಯಿನ್ಗೆ ಈ ಹೀರೋ ಅಂತ ಓಪನ್ ಆಗಿ ಗೊತ್ತಿದ್ದಂಥ ವಿಷಯ, ಸುಮಾರು ಜನ ಮಾತಾಡ್ಕೋತಿದ್ದಂಥ ವಿಷಯ. ಅಂಥ ಫ್ರೆಂಡ್ಶಿಪ್ ಅಬ್ರಪ್ಟ್ ಆಗಿ ಈ ಮೂವಿಗೋಸ್ಕರ ಕಟ್ಟಾಯ್ತು. ಆಕ್ಟ್ ಮಾಡಿದಂಥ ಸಿನಿಮಾ ವಾಸ್ ಅ ಬ್ಲಾಕ್ ಬಸ್ಟರ್. ಯಾವ ಸಿನಿಮಾ ಇದು? ನಾನು ಮಾತಾಡ್ತಿದ್ದಂತಹ ಸಿನಿಮಾ ಬೇರೆ ಯಾವುದೂ ಅಲ್ಲ, ಪುಟ್ಟಣ್ಣ ಕಣಗಾಲ್ ಡೈರೆಕ್ಟ್ ಮಾಡಿದಂತಹ ನಾಗರಹಾವು. ಹೀರೋ ಅಫ್ಕೋರ್ಸ್ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಆದ್ರೆ ಹೀರೋಯಿನ್ ನ್ಯಾಷನಲ್ ಕಾಲೇಜ್ನ ಅವರ ಗೆಳತಿ ಸುಚಿತ್ರಾ ಸಹಾಯ್. ಹಾಗೆ ವೆರಿ ಸ್ವೀಟ್ ಫ್ರೆಂಡ್ಶಿಪ್. ಇಬ್ಬರ ಬಿಲೀವ್ಸ್ ಬೇರೆ ಆಗಿದ್ರಿಂದ ಬೇರೆ ಆಗೋಯ್ತು. ಸೊ ದಟ್ ವಾಸ್ ಇವತ್ತಿನ ಕಥೆ ದ ಪ್ರಾಜೆಕ್ಟ್ಗೆ ನೇತ್ರಾ ಕಡೆಯಿಂದ. ಇಂಥ ಹಲವಾರು ಕಥೆಗಳನ್ನು ನಾವು ಮುಂಚೆ ಸಮರ್ ಬೇರೆ ಕರೆಂಟ್ ಹೋಯ್ತು ಅಂದ ತಕ್ಷಣ ಕೂತ್ಕೊಂಡು ಎಷ್ಟೋ ಕಥೆಗಳನ್ನ ಮಾತಾಡ್ತಾ ಇದ್ವಿ. ಕಥೆ ಹೇಳು ಪ್ಲೀಸ್ ಅಂತ ಈ ಥರ ಎಷ್ಟೋ ಕಥೆಗಳನ್ನ ಕೇಳ್ತಾ ಇದ್ವಿ. ಇವಾಗಂತೂ ನಮಗೆ ಪುರ್ಸೊತ್ತೇ ಇಲ್ಲ. ಕರೆಂಟ್ ಹೋಯ್ತಾ, ಮೊಬೈಲ್ ಫೋನ್ ಅಂತ ನೋಡ್ತೀವಿ. ಮೊಬೈಲ್ ಫೋನ್ ಬ್ಯಾಟ್ರಿ ಇರೋವರೆಗೂ ಅದರಲ್ಲೇ ಹೇಗೋ ಟೈಮ್ ಪಾಸ್ ಮಾಡ್ತೀವಿ. ಅದಕ್ಕೆ ಎಲ್ಲರೂ ಮೊಬೈಲ್ ಫೋನಲ್ಲೇ ಇರ್ತೀರಾ ಅಂತ ನಾನು ನಿಮ್ಮ ಮೊಬೈಲ್ ಫೋನ್ಗೆ ಬಂದು ಕತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ನನ್ನ ಸ್ಟೋರಿ ಕೇಳಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನೇತ್ರಾ ಶೋನ್ ಹೀಗೆ ಕೇಳ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.